ಎಲ್ರಿಗೂ ನಮಸ್ಕಾರ ಕಣಪ್ಪ, ಚೆನ್ನಾಗಿದ್ದೀರಾ? ಓಕೆ, ವೆಲ್ಕಮ್ ಟು ದ ಮ್ಯಾಟರ್. ಏನಪ್ಪ ಅಂದರೆ ರಾಹುಲ್ ಗಾಂಧಿ ಅವರು BJP ಅವರು ವೋಟ್ ಕಳ್ತನ ಮಾಡಿದ್ದಾರೆ, ಬಿಹಾರದಲ್ಲಿ ಅದಕ್ಕೆ ಎಲೆಕ್ಷನ್ ಗೆದ್ದು ಬಿಟ್ರು ಅಂತ ಹೇಳ್ತಾವ್ರೆ. ಕಣಪ್ಪ, ಏನಂತ ನಮಗೂ ಗೊತ್ತಿಲ್ಲ ಕಣಪ್ಪ. ಸಾಕ್ಷಿ ಸಮೇತ ಏನೋ ಫುಲ್ ಪ್ರೂವ್ ಮಾಡವ್ರಂತೆ. ಬ್ರಿಜಲ್ ಹುಡುಗಿ ಒಬ್ಳು, ಅವಳು ಓಟು ಇಲ್ಲಿ ಬಂದೈತಂತೆ ಇಂಡಿಯಾದಲ್ಲಿ. ಹೆಂಗೆ ಅಂತ ನಮಗೂ ಗೊತ್ತಾಗ್ತಲ್ಲ ಕಣಪ್ಪ. ಆ ಹುಡುಗಿ ಹೆಸರು ಒಂದೊಂದು ಸತಿ ಒಂದೊಂದು ಇರ್ತೈತಂತೆ. ಒಂದು ಸತಿ ಸರಸ್ವತಿ, ಒಂದು ಸತಿ ರೀಟಾ, ಒಂದು ಸತಿ ಅಸ್ಮಾ, ಒಂದು ಸತಿ ರೇಷ್ಮಾ, ಒಂದು ಸತಿ ರೂಪಾ, ಒಂದು ಸತಿ ಶಾರದಾ, ಒಂದು ಸತಿ ಶೀತಲ್, ಈ ಥರ ಹೆಸರುಗಳು ಬರ್ತಾವಂತೆ ಕಣಪ್ಪ. ಆ ಹುಡುಗಿ ಹೆಸರುಗಳು ಪ್ರತಿ ವರ್ಷ ಅವಳು ಓಟ್ ಹಾಕ್ತಾಳಂತೆ. ಓಟ್ ಇದ್ದಾಗ ಒಂದು ಸತಿ ಓಟ್ ಹಾಕ್ತಿರ್ತಾಳಂತೆ. ಹೆಂಗೋ ನಮಗೂ ಗೊತ್ತಾಗ್ತಲ್ಲ ಕಣಪ್ಪ. ಟೋಟಲ್ ಆಗಿ ಎಷ್ಟೋ ಲಕ್ಷ ಓಟ್ಗಳು ಕಳ್ತನ ಮಾಡಿದ್ದಾರೆ. 20 ಲಕ್ಷನೂ ಎಷ್ಟೋ ಓಟ್ನ ಕಳ್ತನ ಮಾಡಾಕಿದ್ದಾರೆ. BJP ಅವರು ಕಳ್ತನ ಮಾಡಿ ಓಟ್ನ ಹಾಕ್ಕೊಂಡು ಗೆದ್ದಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾವ್ರೆ ಕಣಪ್ಪ. ಅಕಸ್ಮಾತ್ ರಾಹುಲ್ ಗಾಂಧಿ ಅವರೇ ಗೆದ್ದಿದ್ರೆ ಏನಾಗ್ತಿತ್ತು ಮೇಟ್ರು ಅಂತ ನಮಗೂ ಗೊತ್ತಾಗ್ತಿಲ್ಲ ಕಣಪ್ಪ. ಏನಿದು ನನಗೂ ಗೊತ್ತಾಗ್ತಲ್ಲ. ರಾಜಕೀಯ ಕಣಪ್ಪ, ಯಾರು ಏನು ಮಾಡ್ತಾರಂತ ಯಾವ ಟೈಮ್ಗೆ ಏನು ಅಂತ ಹೇಳೋಕ್ಕಾಗಕ್ಕಿಲ್ಲ. ಈಗ BJP ಅವ್ರ ಮೇಲೆ ಆರೋಪ ಹಾಕವ್ರೆ ರಾಹುಲ್ ಗಾಂಧಿ ಅವರು. ಎಷ್ಟೋ ಓಟುಗಳನ್ನ ಇವರು ಕದ್ದು ಬಿಟ್ಟು ಹಾಕ್ಕೊಂಡು ಗೆದ್ದವ್ರಿ ಅಂತ. ಎಷ್ಟೋ ಓಟುಗಳನ್ನ ಇವರು ಅವ್ರ ಹೆಸರಲ್ಲಿ ಮಾಡ್ಕೊಂಬಿಟ್ಟವ್ರಂತೆ. ಅದು ಹೆಂಗಂತ ನಮಗೂ ಗೊತ್ತಾಗ್ತಿಲ್ಲ ಕಣಪ್ಪ. ನಿಮಗೆ ಗೊತ್ತಿರಬೇಕು. ಸಾಕ್ಷಿ ಕೊಟ್ಟವ್ರಂತೆ. ಇದು ಯಾರು ಏನು ಎತ್ತ ಹೆಸರುಗಳು ಅವ್ರು ಬಂದೇ ಬರ್ತಾರೆ ಆಚೆ, ಯಾರು ಏನು ಅಂತ ಅಲ್ವಾ. ಎನ್ಕ್ವೈರಿ ಮಾಡಿದ್ರೆ ಆಯ್ತಪ್ಪ, ಅಡ್ರೆಸ್ ಹುಡುಕೊಂಡು ಹೋದ್ರೆ ಆಯಿತು, ಎಲ್ಲಿ ಹೋಗೋರು ಏನು ಅಂತ, ಯಾವ ಲಕ್ಷ ಎಲ್ಲಿಂದ ಬಂತು ಓಟು, ಹೆಂಗೆ ಗೆದ್ರು ಅಂತ ಈಗ ಗೊತ್ತಾಯ್ತೈತೆ ಕಣಪ್ಪ. ಓಕೆ, ಏನಿದ್ರು ಬಿಹಾರದಲ್ಲಿ BJP ಹವಾ ಅಂತ ಹೇಳ್ತಾವ್ರೆ ಕಣಪ್ಪ. BJP ಹವಾ ಎದ್ಬಿಟ್ಟೈತೆ ಅಂತ ಹೇಳ್ತಾವ್ರೆ. ಕಾಂಗ್ರೆಸ್ಸು ಮುಡ್ಚ್ಕೊಂತು ಅಂತ ಮಾತಾಡೋದಲ್ಲ, ಗೆದ್ದಿರೋದು ನಿಮಗೆ ಗೊತ್ತಿರೋಂಥ ವಿಚಾರ. ಈಗ ನೋಡ್ಬೇಕಪ್ಪ ಮುಂದೆ ಏನೈತೆ ಅಂತ ಕಾದು ನೋಡ್ಬೇಕು. ಎಷ್ಟು ಲಕ್ಷ ಓಟ್ಗಳು ಅಂತ ಹೇಳ್ತೀನಿ ಕರೆಕ್ಟಾಗಿ ಡೀಟೇಲ್ಸ್ ಆಗಿ. ಓಕೆ, ಇನ್ನೊಂದು ವಿಚಾರ ಕಣಪ್ಪ. ರಾಹುಲ್ ಗಾಂಧಿ ಅವರು ಹೇಳಿದ್ರು ಬ್ರಿಜಲ್ ಹುಡುಗಿ ಮಾಡಲ್, ಅವಳು ಓಟ್ ಹಾಕ್ಬಿಟ್ಟವಳೆ, 20 ಜಾಗದಲ್ಲಿ ಓಟ್ ಹಾಕ್ಬಿಟ್ಟಿದ್ದಾಳೆ ಅಂತ ಹೇಳಿದ್ದಾರೆ. ಬಟ್ ಅದೇ ಬ್ರಿಜಲ್ ಹುಡುಗಿ ಆ ವಿಡಿಯೋನ ನೋಡ್ಬಿಟ್ಟು ವೈರಲ್ ಆಗಿರೋದ್ರಿಂದ ಭಾರತಕ್ಕೆ ನಾನು ಯಾಕೆ ಬರಲಿ, ನನಗೋಗ 18-19 ವಯಸ್ಸು, ಅವಾಗ ನಾನು ಇಂಡಿಯಾಗೆ ಬಂದು ನಾನು ಯಾಕೆ ಓಟ್ ಹಾಕ್ಲಿ, ಅದು ನಾನು ಬಂದೇ ಇಲ್ಲ, ಇಂಡಿಯಾಗೆ ಇನ್ನೋರ್ಗೂ ಕಾಲೇ ಇಟ್ಟಿಲ್ಲ ಅಂತ ಹೇಳ್ಬಿಟ್ಲು. ಹಂಗಾರೆ ಸುಳ್ಳು ಹೇಳ್ತಾ ಇರೋದು ಯಾರು? ರಾಹುಲ್ ಗಾಂಧಿ ಅವ್ರ. ಹಂಗಾರೆ ಕರೆಕ್ಟ್ ಅಲ್ಲೇನಪ್ಪ. ಅವಳೇ ಓಪನ್ ಅಪ್ ಆಗಿ ಹೇಳ್ಬಿಟ್ಟವಳೆ ವಿಡಿಯೋ ಕಾಲ್ಸಲ್ಲ ಅಂದರೆ ಹಂಗಾರೆ ಸುಳ್ಳು. ಆ ಫೋಟೋನ ಜಸ್ಟ್ ಇಮೇಜ್ಗೋಸ್ಕರ ಉಪಯೋಗಿಸ್ಕೊಂಡಿದ್ದಾರೆ ಯಾರೋ, ಬೇರೆಯವ್ರು ಯಾರೋ ಉಪಯೋಗಿಸ್ಕೊಂಡಿರೋದು ಇಲ್ಲಿ. ಆದರೆ ಅವಳು ನಾನು ಬಂದೇ ಇಲ್ಲ, ಓಟು ಹಾಕಿಲ್ಲ, ನನಗೆ ಇಂಡಿಯಾಗೆ ಸಂಬಂಧ ಇಲ್ಲ, ನಾನು ಇಂಡಿಯಾ ಒಳಗೆ ಖಾಲಿ ಇಟ್ಟಿಲ್ಲ ಇನ್ನೋರ್ಗು ಅಂತ ಬ್ರಿಜಲ್ ಹುಡುಗಿ ಹೇಳ್ತಾವಳೆ ಕಣಪ್ಪ. ಯಾವುದು ಸತ್ಯ ಯಾವ್ದು ಸುಳ್ಳು ಅದು ಗೊತ್ತಿಲ್ಲ ಕಣಪ್ಪ. ಕಣ್ಣು ಹಿಡಿಬೇಕು ಅಷ್ಟೇ, ಇನ್ನೇನಿಲ್ಲ. ಈಗ SITನೋ CBI ಏನೋ ಅಂತಾರಲ್ಲಪ್ಪ, ಅವ್ರಿಗೆಲ್ಲ ಬಿಟ್ಬಿಟ್ಟು ಕಣ್ಣು ಹಿಡಿಬೇಕಾಯ್ತದೆ ಅಷ್ಟೇ ಇವಾಗ. ಓಕೆನಾ? ಒಟ್ಟು ಗೆಲ್ಲೋರು ಎಲ್ಲಿ ಗೆಲ್ಬೇಕಾಯ್ತು ಗೆದ್ದುಬಿಟ್ರು ಕಣಪ್ಪ. ಇನ್ನು ವಿಚಾರಗಳ ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಯಾಕೋ ಈ RSS ಕದನ ನಿಲ್ಲಲ್ಲ ಅನ್ಸುತ್ತೆ ಕಣಪ್ಪ. RSS ಅವ್ರ ಮೇಲೆ ಪ್ರಿಯಾಂಕಾ ಖರ್ಗೆ ಅವರು ಯಾಕೋ ಶಿಟ್ ಮಾಡ್ಕೊಂಬಿಟ್ಟವ್ರು ಗೊತ್ತಿಲ್ಲ. ಒಟ್ಟು RSS ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಮೋಹನ್ ಕದ್ಗೆ ಅವರು ಹೇಳಿದ್ರಂತಪ್ಪ, RSS ಮುಖಂಡರಾದಂಥ ಮೋಹನ್ ಕದ್ರಿ ಅವರು ಹೇಳಿರೋದು ಏನಪ್ಪ ಅಂದರೆ, ನೀವು ಪ್ರಿಯಾಂಕಾ ಖರ್ಗೆ ಅವ್ರು ಕೇಳಿರೋದು ನಿಮ್ಮ ದುಡ್ಡೆಲ್ಲಿಂದ ಬರುತ್ತೆ RSSಗೆ ಅಂತ. ಅವಾಗ ಇವ್ರು ಹೇಳಿರೋದು ಗುರುದಕ್ಷಿಣೆ ಅಂತೇಳಿ ಅಲ್ಲಿ ಇರೋರು ಕೆಲವರು ನಮಗೆ ಕೊಡ್ತಾರೆ ವರ್ಷಕ್ಕೆ ಇಷ್ಟ ಅಂತ, ಸೊ ಅದನ್ನೇ ಇಟ್ಕೊಂಡು ನಾವು ಮಾಡ್ತೀವಿ ಅಂತ. ಹಂಗಾರೆ ಈ ಸೇವಕರು ಯಾರು, ಅವ್ರನ್ನ ನೀವು ಸೇವಕರು ಅಂತ ಹೆಂಗೆ ಗುರುತಿಸ್ತೀರಾ? ಪ್ರಿಯಾಂಕಾ ಖರ್ಗೆ ಅವ್ರು ಕೇಳಿರಂತ ಮಾತು ಕಣಪ್ಪ. ಸೇವಕರು ಯಾರು, ಇವ್ರನ್ನ ಹೆಂಗೆ ಗುರುತಿರ್ತಾರೆ? ಅವ್ರ ಸರ್ಟಿಫಿಕೇಟ್ ಏನಾದ್ರು ಐತೆ ಅವ್ರ ಹತ್ರ RSSನವರು? ಹೆಂಗೆ ಬಂದರು, ಎಲ್ಲಿಂದ ಕಣ್ಣು ಹಿಡಿತೀರಾ, ಎಲ್ಲಿ ಹುಡ್ಕೊಂಬತ್ತೀರಾ? ಸೊ ಪ್ರತಿಯೊಂದು ಹಲವಾರು 11 ಪ್ರಶ್ನೆಗಳು ಹಾಕ್ಬಿಟ್ಟವ್ರಂತೆ ಕಣಪ್ಪ. ಅದಕ್ಕೆಲ್ಲ ಉತ್ತರ ಇವರು ಕೊಟ್ಟವ್ರೆ RSSನವರು. ಏನಂತ ಗೊತ್ತಿಲ್ಲಪ್ಪ. ಯಾಕೆ ಪಾಪ RSS ಮೇಲೆ ಕಂಡುಬಿದ್ದದೋ ಗೊತ್ತಿಲ್ಲ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ. ಯಾಕಂದ್ರೆ 100 ವರ್ಷದ ಇತಿಹಾಸ ಅಂತ RSSನವ್ರು ಹೇಳ್ತಾವ್ರೆ. ಯಾಕಂದರೆ ಯಾವ ಟೈಮಲ್ಲಿ ರಾಮ ಜನ್ಮಭೂಮಿ ಟೈಮಲ್ಲೂ RSSನವರೇ ಅಲ್ಲಿ ಹೋಗಿದ್ರು. ಯಾಕಂದರೆ ಏನು ಹೋರಾಟ ಮಾಡಿದ್ರು ರಾಮ ಜನ್ಮಭೂಮಿಗೆ, ಅದಕ್ಕೆ ಅವರು ಕೂಡ ಕಾರ್ಯಕರ್ತರು ಅಲ್ಲಿದ್ದರು. ಅವರು ಕೂಡ ಆ ಟೈಮಲ್ಲಿ RSS ಅವ್ರು ಹೇಳುವಂಥ ಮಾತು. ಓಕೆ, ಆ ಹೋರಾಟಕ್ಕೆ ನಾವಿಲ್ಲ ಅಂದರೆ ಇವತ್ತು ರಾಮ ಮಂದಿರ ಆಗ್ತಾ ಇರಲಿಲ್ಲ ಅಂತ ಕೆಲವರು ಹೇಳ್ತಾವ್ರಿ RSS ಅಲ್ಲಿ. ಓಕೆನಾ? ಹಿಂಗಾಗಿ ಈಗ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೆ ಶಿಟ್ ಬಂದೈತೆ ಅವ್ರ ಮೇಲೆ ಅಂತ ಗೊತ್ತಿಲ್ಲ. ಒಟ್ಟು ಈ ಥರ ಪ್ರಶ್ನೆಗಳು ಕೇಳೋರು. ಅದಕ್ಕೆ ಮೋಹನ್ ಭಗವತ್ ಅವರು ಎಲ್ಲ ಅದಕ್ಕೆ ಫುಲ್ಲು ಪ್ರಶ್ನೆಗಳನ್ನ ಅವ್ರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಬಿಟ್ಟವ್ರಂತೆ ಕಣಪ್ಪ. ಕಾದು ನೋಡ್ಬೇಕಪ್ಪ ಇನ್ನು ಏನೇನಾಯ್ತದೆ ಏನು ಅಂತ. ಆಮೇಲೆ ಕುಮಾರಣ್ಣ ಅವರು ಬೇರೆ ಹೇಳ್ತಾ ಇದ್ರು DK ಶಿವಕುಮಾರ್ ಸಾಹೇಬ್ರ ಮೇಲೆ. ಊಟ ಮಾಡಿ 98,000 ರೂಪಾಯಿ ಬಿಲ್ ಆಗಿತ್ತು ಹೋಟ್ಲಲ್ಲಿ. ನೀನು ನನಗೆ ಬಿಲ್ ಹಾಕ್ತೀಯ ನೀನು ಅಂತೇಳಿ DK ಶಿವಕುಮಾರ್ ಯಾರೋ ಹೋಟ್ಲವ್ರಿಗೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಮೇಲೆ ಏನೋ ಗೌರ್ಮೆಂಟಿಂದ ಬರುವಂಥ ಒಂದು ಕೆಲವು ವಿಚಾರಗಳು ಈ ಥರ ಮಾಡೋಂಗಿಲ್ಲ ಹಿಂಗೆ ಅಂತ ಅವ್ರ ಮೇಲೆ ಫುಲ್ಲು ಪ್ರಭಾವವನ್ನು ಬೀರವ್ರಿ, ಏನೇನೋ ಮಾಡಿಬಿಟ್ಟವ್ರು ಅವರಿಗೆ ಅಂತ ಕುಮಾರಣ್ಣ ಹೇಳೋರೆ ಕಣಪ್ಪ.
ನಮ್ಗೆ ಗೊತ್ತಿಲ್ಲಪ್ಪ ಹೋಟ್ಲೊಳಗೆ ಯಾವಾಗ ಹೋಗಿದ್ರು ಏನು ಯಾವಾಗ ಹೋಗಿದ್ರು ಮುಖಂಡರು ಎಲ್ಲರೂ ಕಾಂಗ್ರೆಸ್ನವರು. ಸೊ ಅದಕ್ಕೆ ಯಾಕೆ ಈ 98,000 ಮಾತು ಬಂತು, ಕುಮಾರಣ್ಣವರು ಎಲ್ಲ ಬಿಡಿಸಿ ಹೇಳ್ಬಿಟ್ಟವ್ರೆ ಕಣಪ್ಪ, ಡಿ ಕೆ ಸಾಹೇಬರು ಹಿಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಇನ್ನು ವಿಚಾರಗಳು ಯಾವ ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಗುಜರಾತಲ್ಲಿ 3 ಜನ ಟೆರರಿಸ್ಟ್ನ ಹಿಡ್ದಾಕವ್ರಂತೆ. ಗನ್ಗಳು ಸಪ್ಲೈ ಏನೇನೋ ಮಾಡ್ತಾ ಇದ್ರು, ಒಟ್ಟು ಏನೋ ಮಾಡ್ಬೇಕಂತ ಕಾಯ್ತಾ ಇದ್ರಂತೆ. ಗುಜರಾತಲ್ಲಿ 3 ಜನ ಮುಸ್ಲಿಮ್ನವ್ರನ್ನ ಹಿಡ್ದಾಕೊಂಬಿಟ್ಟವ್ರಿ. 3 ಜನ ಸುನಿಲ್ ಜೋಶಿ ಅಂತೇಳಿ ATDS ಅವರು ಸಬ್ ಇನ್ಸ್ಪೆಕ್ಟ್ರು, ಅವ್ರು ಹಿಡ್ದಿರೋಂಥದ್ದು ಕಣಪ್ಪ. ಅವ್ರನ್ನ ಹಿಡ್ದಾಕ್ಬಿಟ್ಟವ್ರಿ. ಟೆರರಿಸ್ಟ್ ಮಾಡೋಕ್ಕೆ ಏನೋ ಪ್ಲ್ಯಾನ್ ಮಾಡಿದ್ರು ಗುಜರಾತಲ್ಲಿ ಅಂತ ಹೇಳ್ತಾವ್ರೆ. ಈಗ 3 ಅವರ್ ಹಿಂದೆ ಕಣಪ್ಪ ಬಂದಿರೋಂಥ ಮೆಸೇಜ್ ಇದು. 3 ಜನನ ಅರೆಸ್ಟ್ ಮಾಡವ್ರಿ. ಮುಸ್ಲಿಮ್ನವ್ರು ಹೇಗಿದ್ರು ಅವ್ರು 3 ಜನನು ಗನ್ಗಳು ಏನೇನೋ ಇಟ್ಕೊಂಡಿದ್ರು, ಹಿಡ್ದಾಕ್ಬಿಟ್ಟವ್ರೆ ಗುಜರಾತಲ್ಲಿ. ಏನೋ ಮಾಡಬೇಕಂತ ಬಂದಿದ್ರು, ಬಟ್ ಅಷ್ಟೊತ್ತಿಗೆ ಮಾಹಿತಿ ಪಡೆದು ಇವರು ಅವ್ರನ್ನ ಅರೆಸ್ಟ್ ಮಾಡವ್ರೆ. ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಪರ್ರಪ್ಪ ಅಗ್ರರ ಜೈಲ್ ಒಳಗಡೆ ನಟೋರಿಯಸ್ಗಳ ಪಾರ್ಟಿ ಸಾಕತ್ತಾಗೆ ನಡೀತಾ ಇದೆ. ಅರಮನೆ ಅಂತೆ ಕಣಪ್ಪ ಪರ್ರಪ್ಪ ಅಗ್ರರ ಜೈಲು. ಎಲ್ಲ ಫುಲ್ಲು ವಿಡಿಯೋಗಳೆಲ್ಲ ವೈರಲ್ ಆಗ್ಬಿಟ್ಟೈತೆ. ಈಗ ಅಧಿಕಾರಿಗಳು ಕೇಳಿದ್ರೆ ಹಳೆ ವಿಡಿಯೋ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಆದರೆ ಇನ್ನೊಂದು ಸಾಕ್ಷಿ ಸಿಕ್ಕಾಕೊಂಡ್ಬಿಟ್ಟಿದೆ, ಅದು ಹೊಸದು ಅಂತ. ನವೆಂಬರ್ ತಾರೀಕು ತೋರಿಸ್ಬಿಟ್ಟೈತೆ ವಿಡಿಯೋದಲ್ಲಿ. ಅಲ್ಲಿ ಕ್ಯಾಲೆಂಡರ್ಗಳು ಏನು ತೆಗಲಿ ಹಾಕ್ಕೊಂಡಿದ್ರು, ಆ ಕ್ಯಾಲೆಂಡರ್ ಒಳಗಡೆ ಡೇಟ್ ಗೊತ್ತಾಗ್ಬಿಡುತ್ತೆ. ನವೆಂಬರ್ 2025 ಅಂದರೆ ಇದೇ ತಿಂಗಳಲ್ಲಿ ನಡೆದಿರುವಂಥ ಘಟನೆ. ನಟೋರಿಯಸ್ಗಳ ಆಟ ಬೊಂಬಾಟಗಿ ಪಾರ್ಟಿ ಮಾಡ್ತಾವ್ರೆ ಕಣಪ್ಪ. ಎಲ್ಲ ಕಣಪ್ಪ ಮದ್ದು ಗಿದ್ದು ಗುಂಡು ಗಿಂಡು ಎಲ್ಲ ಇಟ್ಬಿಟ್ಟವ್ರೆ. ಮೊಬೈಲ್ಗಳವೆ ಸಖತ್ತಾಗಿ ಎಂಜಾಯ್ ಮಾಡ್ತಾವ್ರೆ. ಫುಲ್ ಪಾರ್ಟಿ ನಡೀತಾ ಐತೆ ಪರ್ರಪ್ಪ ಅಗ್ರರ ಜೈಲಲ್ಲಿ. ಮನೆ 5 ಸ್ಟಾರ್ ಹೋಟ್ಲ್ ಅಂದಿದ್ರು, ಈಗ ನಟೋರಿಯಸ್ಗಳ ಆಟನ ಎಲ್ಲ ಈಗ ವಿಡಿಯೋ ವೈರಲ್ ಆಗ್ಬಿಡುತ್ತೆ. ಅಧಿಕಾರಿಗಳು ಹಳೇದಂತ ಹೇಳಿದ್ರು, ಬಟ್ ಅದು ಕ್ಯಾಲೆಂಡ್ರಲ್ಲಿ ಪ್ರೂವ್ ಆಗ್ಬಿಟ್ಟಿದೆ ಈಗಾಗಿರೋದು ಅಂತ. ಈಗ ನೋಡ್ಬೇಕು ಕಣಪ್ಪ ಅಧಿಕಾರಿಗಳ ಮೇಲೆ ಏನು ಮಾಡ್ತಾರೆ, ಏನು ಅವ್ರ ಮೇಲೆ ಏನು ಆ್ಯಕ್ಷನ್ ತಗೋತಾರೆ ಅಂತ ನಾವೆಲ್ಲ ಕಾಯ್ದು ನೋಡ್ಬೇಕು ಕಣಪ್ಪ. ಓಕೆನಾ? ಯಾಕಂದ್ರೆ ಹಿಂಗೆ ಸಪೋರ್ಟ್ ಮಾಡಿಬಿಟ್ರೆ ನೆಕ್ಸ್ಟ್ ಮತ್ತೆ ಮಾಡಬಾರ್ದೆಲ್ಲ ಮಾಡಿ ಒಳಗೆ ಬರ್ತಾರೆ. ಫುಲ್ ಏನು ಒಳಗಡೆ ಪಾರ್ಟಿ ಅಲ್ವೇನಪ್ಪ, ಹೆಂಗಿದ್ರು ಅಲ್ಲೇನಪ್ಪ ಯಾವುದೋ ಒಂದು ಡ್ರಾಮಾ, ಏನೋ ಒಂದು 3 ತಿಂಗಳು ಯಾವುದೋ ಒಂದು ದೇಶಕ್ಕೆ ಹೋದಂಗೆ ಹೋಗ್ಬಿಟ್ಟು ಅಲ್ಲಿಂದ ಒಳಗೆ ಹೋಗಿ ಮತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪಾರ್ಟಿ ಮಾಡ್ಕೊಂಡು ಮತ್ತೆ ಬಂದು ಒಳಗಡೆ ಅದೇ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇರೋವಂಥದ್ದು. ಯಾಕೆ ಮಾಡ್ತಾರೆ ಅಂದರೆ ಮತ್ತೆ ಈ ಥರ ಎಲ್ಲ ಚೆನ್ನಾಗಿ ಅವ್ರಿಗೆ ರುಚಿ ತೋರಿಸ್ಬಿಟ್ರೆ ಬಿಡ್ತಾರೆ, ಮತ್ತೆ ವಾಪಸ್ ಬಂದೇ ಬರ್ತಾರೆ ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು. ಅದಕ್ಕೆ ನಟಿಯರ್ಸ್ಗಳನ್ನ ಹೆಂಗೆ ಸ್ಟ್ರಿಕ್ಟಾಗಿ ಇಡ್ಬೇಕು ಹಂಗಿಡಬೇಕು ಅಂತ ಜನಗಳು ಕೂಡ ಹೇಳ್ತಾವ್ರೆ ಕಣಪ್ಪ. ನಾವೆಲ್ಲ ಬೇಕೆ ಇನ್ನು ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಗ್ರ್ಯಾಂಡ್ ಬೆಂಗಳೂರು, ಗ್ರೀನ್ ಬೆಂಗಳೂರು ಅಂತ ಹೇಳ್ತಿದ್ರು, ಏನೂ ಇಲ್ಲ ಕಣಪ್ಪ, ಟ್ಯಾಪೆ ಬೆಂಗಳೂರು ಆಗ್ಬಿಟ್ಟೈತೆ ಅಂತ ಜನ ಮಾತಾಡ್ತೇವ್ರೆ ಕಣಪ್ಪ. ಬಂದಿರೋ ಮಾಹಿತಿ ಪ್ರಕಾರ ರೋಡ್ಗಳನ್ನ ಇನ್ನೊಂದು ನೋಡಿ 18,000 ಗುಂಡಿಗಳನ್ನ ಆಲ್ರೆಡಿ ಮುಚ್ಚಿಬಿಟ್ಟಿದ್ದೀವಿ ಅಂತ ಹೇಳಿದ್ರಂತೆ ಸರ್ಕಾರದಿಂದ. ಆದರೆ ಇಲ್ಲಿ ಏನೂ ಆಗಿಲ್ಲ ಕಣಪ್ಪ. ಇಷ್ಟು ಸ್ಟಾರ್ನ ತಗೊಂಡು ಹೋಗ್ಬಿಟ್ಟು ತೆಗ್ಗುಗಳಿಗೆ ಮೇಲೆಲ್ಲ ಹಾಕ್ಬಿಟ್ಟು ಮುಗಿಸ್ತಾವ್ರೆ. ಇನ್ನೂ ಆಕ್ಸಿಡೆಂಟ್ಗೆ ಇನ್ನೂ ಜಾಸ್ತಿ ಆಕ್ಸಿಡೆಂಟ್ ಆಗಬೇಕು ಹಂಗೆ ಮಾಡಿಟ್ಬಿಟ್ಟವ್ರೆ ಕಣಪ್ಪ. ಯಾಕಂದ್ರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಇದ್ರೆ ಬೈಕ್ಗಳು ಹಿಂಗೆ ಹೋಗೋ ಜಾಗದಲ್ಲಿ ಹಿಂಗೆ ತಿರ್ಕೊಂಡ್ಬಿಡ್ತದೆ. ಎಚ್ಚರವಾಗಿರ್ಬೇಕು. ಗುಂಡಿ ಅಪ್ಪು ಹಿಂಗೆ ಹಂಪಿದ್ದಂಗೆ ಇರ್ತದೆ ಅದು, ಅಂಥದ್ರ ಮೇಲೆ ಅದು ತಿಳಿದ್ಬಿಟ್ರೆ ಇನ್ನೂ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ಈಗ ಗ್ರ್ಯಾಂಡ್ ಬೆಂಗಳೂರನ್ನ ಇವಾಗ ಪ್ಯಾಚಿಲೆ ಬೆಂಗಳೂರು ಮೇಡಾಕ್ಬಿಟ್ಟವ್ರೆ ಕಣಪ್ಪ. ಟ್ಯಾಪೆ ಬೆಂಗಳೂರು ಆಗ್ಬಿಟ್ಟದೆ. ಏನು ಮಾಡೋಕ್ಕಾಯ್ತದೆ ಕಣಪ್ಪ, ಎಲ್ಲ ರೋಡ್ಗಳು ಸರಿ ಮಾಡಿಸಿರಿ ಅಂದರೆ ಟ್ಯಾಕ್ಸ್ ಗೀಸ್ ಕಟ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಇನ್ನೂ ಹಿಂಗೆ ಐತಲ್ಲ ಬೆಂಗಳೂರು, ಏನು ಗ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಇವರು ಸರ್ಕಾರದವರು ಅಂತ ಜನಗಳು ಮಾತಾಡ್ತಾವ್ರೆ. ಟ್ಯಾಪೆ ಹಾಕಿ ಇಟ್ಬಿಟ್ಟವ್ರೆ ಕಣಪ್ಪ ಎಲ್ಲ ಕಡೆ. ಬೇಡಾಗಿತ್ತು ಅನ್ಸುತ್ತೆ, ರೋಡ್ ಹಾಕಿದ್ರೆ ಚೆನ್ನಾಗಿರೋದು ಅನಿಸ್ತೈತೆ ನಂಗೆ ತಿಳಿದಂಗೆ. 18,000 ಗುಂಡಿ ಮುಚ್ಚೋದ್ರಲ್ಲಿ ರೋಡ್ಗಳು ಮಾಡಬೇಕಾಗಿತ್ತು. ಓಕೆನಾ? ಇನ್ನೂ ಐತಪ್ಪ ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರದ್ದು ಈ ಜೈಲೊಳಗೆ ನಡೀತಾ ಇರೋಂಥದ್ದು ಏನು ಪಾರ್ಟಿಗಳೆಲ್ಲ ಮಾಡ್ತಾರೋ ಅದ್ರ ಬಗ್ಗೆ ಏನು ಎಲ್ಲ ಗೊತ್ತಿದ್ರು ಸಹ ಸುಮ್ಮನೆ ಆಗ್ಬಿಟ್ಟವ್ರಂತೆ ಕಣಪ್ಪ. ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ, ಮಾಹಿತಿನೂ ಕೊಡ್ತಾ ಇಲ್ಲ. ಯಾಕೆ ಹಿಂಗಾಗ್ತೈತೆ ಏನು ಅಂದರೆ ಸ್ಟ್ರಿಕ್ಟ್ ಇಲ್ವಾ ಅಂತ. ಯಾಕಂದ್ರೆ ಅವ್ರ ಹ್ಯಾಂಡ್ ಓವರ್ಲೇ ಬರುತ್ತೆ, ಪರಮೇಶ್ವರ್ ಸಾಹೇಬ್ರ ಹ್ಯಾಂಡ್ ಓವರ್ಲೇ ಬರುತ್ತೆ ಜೈಲು. ಪರ್ರಪ್ಪ ಅಗ್ರರ ಜೈಲು ಅವ್ರ ಹ್ಯಾಂಡ್ ಓವರ್ಲೇ ಬರುವಂಥದ್ದು. ಆದರೂ ಅಲ್ಲಿ ಏನು ನಡೀತಾ ಇತ್ತು ಅಂತ ಇವ್ರಿಗೆ ಗೊತ್ತಾಗ್ತಾಯಿತ್ತೋ ಇಲ್ಲೋ ಏನೋ ಗೊತ್ತಿಲ್ಲ. ಇಲ್ಲ ಗೊತ್ತಿದ್ದು ಸುಮ್ಮನೆ ಆಗ್ಬಿಟ್ಟವ್ರೆ ಅಂತ ಜನ ಮಾತಾಡ್ತಿರೋ ಕಣಪ್ಪ. ನಾವೆಲ್ಲ ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ ಮಾತ್ರ ನಾವು ಹೇಳೋದು. ಯಾಕೆ ಸುಮ್ಮನೆ ಆಗ್ಬಿಟ್ಟವ್ರಲ್ಲ, ಅಷ್ಟೆಲ್ಲ ನಡೀತಾ ಇತ್ತಲ್ಲ ಅಂದರೆ ಇವರು ಅದಕ್ಕೆ ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಯಾಕೆ ಉತ್ತರ ಕೊಟ್ಟಿಲ್ಲ ಪರಮೇಶ್ವರ್ ಸಾಹೇಬರು ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಬಂದ್ಬಿಟ್ಟೈತೆ ಕಣಪ್ಪ. ಅವರೇ ಉತ್ತರ ಕೊಡಬೇಕೀಗ. ಯಾಕೆ ಹಂಗೆಲ್ಲ ಪಾರ್ಟಿಗಳೆಲ್ಲ ನಡೀತಾ ಇದೆ, ಮೊಬೈಲ್ ಅಲೋ ಇದೆ ಒಳಗಡೆ, ಇನ್ನೂ ಏನೇನು ನಡೀತಾ ಐತೆ ಒಳಗಡೆ ದಂಧೆಗಳು ಅಂತ ಈಗ ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಪರಮೇಶ್ವರ್ ಸಾಹೇಬರು ಅಂತ ಎಲ್ಲ ಕಾಯ್ತಾವ್ರೆ ಕಣಪ್ಪ. ಮಾಧ್ಯಮದವರು ಕಾಯ್ತಾವ್ರೆ. ಏನು ಹೇಳಬೇಕು ಪರಮೇಶ್ವರ್ ಸಾಹೇಬರು ಹೇಳಬೇಕು, ಅವ್ರು ಏನು ಹೇಳಬೇಕು ಕಣಪ್ಪ. ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಚೋರ್ CM ಚೋರು, ಬಿಹಾರದಲ್ಲಿ ಚೋರುಗಳು ಕಳ್ತನ ಮಾಡ್ತಾರೆ. ಅಮಿತ್ ಶಾನು ದೊಡ್ಡ ಕಳ್ಳ, ಅವರು ಕಳ್ತನ ಮಾಡ್ತಾರೆ ಓಟು ಅಂತ ಹೇಳೋವ್ರೆ ಕಣಪ್ಪ. ಅವ್ರು ಯಾಕೆ ಕಳ್ತನ ಮಾಡಿ ಓಟ್ಗಳು ಹಾಕಿ ಗೆದ್ದು ಬಿಡ್ತಾರೆ ಅಂದರೆ ಇವು ಅದಾನಿ ಅಂತವ್ರನ್ನ, ಮುಖೇಶ್ ಅಂಬಾನಿ ಅಂತವ್ರಿಗೆ ಉದ್ಧಾರ ಮಾಡೋಕ್ಕೆ, ಅವ್ರಿಗೆ ಜಾಗಗಳು ಕೊಡೋಕ್ಕೆ ಇವರು ಗೆದ್ದುಬಿಟ್ಟು ದುಡ್ಡುಗಳೆಲ್ಲ ಅವ್ರಿಗೆ ಕೊಡ್ತಾರೆ.
ಮೋದಿಯವರು ಕೂಡ ಅವ್ರಿಗೆ ಕೊಡ್ತಾರೆ ದುಡ್ಡು ಅಂತ ಹೇಳವ್ರೆ ಕಣಪ್ಪ. ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಿಲ್ಲ ಕಣಪ್ಪ. ಅದಾನಿಯವ್ರಿಗೆ ಏನು ಕಡಿಮೆ ಐತೆ ಕಣಪ್ಪ, ಅವನು ಕೋಟ್ಯಾಧೀಶರು ಕಣಪ್ಪ. ಮುಖೇಶ್ ಅಂಬಾನಿ ಅವ್ರು ಬಿಟ್ರೆ ನೆಕ್ಸ್ಟು ಭಾರತ ದೇಶದಲ್ಲಿ ಅವರೇ ದೊಡ್ಡ ಶ್ರೀಮಂತ ಅದಾನಿಯವರು ಅಲ್ವಾ. ಹಿಂಗಾಗಿ ಅವ್ರ ಜಾಗ ತೊಗೊಳಕ್ಕೆ ದುಡ್ಡು ಕೊಡೋಕ್ಕೆ ಅವರಿಗೆ ಗೆಲ್ಲಿಸಿ ಓಟ್ಗಳನ್ನೆಲ್ಲ ಕದ್ದುಬಿಟ್ಟು ಎಲ್ಲ ಗೆದ್ದು CMನವರು ಇವರೆಲ್ಲ ಸೇರ್ಕೊಂಡು ಅವ್ರಿಗೆ ಉದ್ಧಾರ ಮಾಡ್ತಾರೆ ಅದಾನಿ ಮುಖೇಶ್ ಅಂಬಾನಿ ಅಂತವ್ರಿಗೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿರಂತ ಕಂಪ್ಲೇಂಟು. ಯಾವ್ದು ಸತ್ಯ ಯಾವ್ದು ಸುಳ್ಳು ಗೊತ್ತಿಲ್ಲಪ್ಪ. ಒಟ್ಟು ಯಾವ್ದು ಗೆತ್ತೋ ಗೊತ್ತಿಲ್ಲ, ಒಟ್ಟು ಗೆದ್ದು ಕಣಪ್ಪ. BJP ಕಡೆಯವ್ರು ಗೆದ್ರು ಅಂತ ಅಷ್ಟೇ. ಇನ್ನು ಯಾಕೆ ಗೆದ್ರು ಏನು ಅಂದರೆ ಓಟ್ ಕಳ್ತನದು ಅಂತ ಇವ್ರು ಪ್ರೂಫು ಅಂತ ಹೇಳ್ತಾವ್ರೆ. ಏನು ನಡೀತದೆ ಏನೋ ಗೊತ್ತಿಲ್ಲ ಕಣಪ್ಪ. ಇನ್ನು ವಿಚಾರಗಳು ಯಾವ ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಸಿದ್ದರಾಮಯ್ಯ ಅವರ ಊರಲ್ಲಿ ಅಂದರೆ ಮೈಸೂರಲ್ಲಿ ಸಿದ್ದರಾಮಯ್ಯ ಅವರ ಊರು ಅಂದರೆ ಮೈಸೂರಲ್ಲಿ ಇವತ್ತು ಮಾತುಕತೆಗಳು ಅವೇ ಕಣಪ್ಪ. ಸಭೆಯನ್ನು ನಡೆಸ್ತಾವ್ರೆ. ಫ್ಲೈಓವರ್ ಬಗ್ಗೆ ಮಾತುಕತೆ ಇದೆ ಅಂತ ನಡೀತಾ ಇದೆ. ಆದರೆ ಯದುವೀರು ಸಾಹೇಬರಿಗೆ ಇಷ್ಟ ಇಲ್ಲ, ಮಹಾರಾಜರಿಗೆ ಅವ್ರಿಗೆ ಇಷ್ಟ ಇಲ್ಲ ಫ್ಲೈಓವರ್ ಅದೆಲ್ಲ ಮಾಡೋದು. ಅದಕ್ಕೆ ವಿರೋಧವಾಗಿ ನಿಂತಿದ್ದಾರೆ. ನೋಡ್ಬೇಕು ಇವತ್ತು ಏನಾಯ್ತದೆ ಏನು ಅಂತ ಮೈಸೂರು ಒಳಗಡೆ ನೋಡ್ಬೇಕು ಕಣಪ್ಪ. ಸಭೆಯಲ್ಲಿ ಏನು ನಡೀತದೆ ಏನಂತ. ಆದರೆ ಯದುವೀರು ಮಹಾರಾಜರಿಗೆ ಅದು ಇಷ್ಟ ಇಲ್ಲ ಅಂದಮೇಲೆ ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಪ್ರಕಾರ ಎನಿಸ್ತಾ ಇದೆ ಕಣಪ್ಪ. ಯಾಕಂದರೆ ಜನಗಳು ಯಾವತ್ತೂ ಮೈಸೂರು ರಾಜರಿಂದನೇ ನಿಂತಿರ್ತಾರೆ. ಯಾಕಂದರೆ ಅವರು ಗೊತ್ತು ಆವಾಗಿಂದ ಇತಿಹಾಸಗಳು ಇರುವಂಥ ಮೈಸೂರು ಅರಮನೆ ಇರುವಂಥ ಜಾಗ. ಸೊ ರಾಜರು ಮಹಾರಾಜರು ಹೆಂಗೆ ಹೇಳ್ತಾರೆ ಹಂಗೆ ನಡೆಯುವಂಥ ಜಾಗ ಅದು. ಈಗ ಸಿದ್ದರಾಮಯ್ಯ ಸಾಹೇಬ್ರವರು ಹುಟ್ಟಿದ ಊರು ಬೇರೆ ಮೈಸೂರೇ. ಈಗ ನೋಡ್ಬೇಕು ಕಣಪ್ಪ ಯಾವ ಕಡೆ ವಾಲ್ಕೋತದೆ ಏನು ಅಂತ ಗೊತ್ತಿಲ್ಲ. ಫ್ಲೈಓವರ್ ಮಾಡೋಕ್ಕೆ ನಿಂತವ್ರೆ. ಈಗ ನೋಡಬೇಕು ಅದಕ್ಕೆ ವಿರೋಧವಾಗಿ ಸಾಹೇಬರು ನಿಂತು ಬಿಟ್ಟವ್ರೆ ಮಹಾರಾಜರು ಯದುವೀರ್ ಸಾಹೇಬರು. ನೋಡ್ಬೇಕು ಏನಾಯ್ತು ಅಂತ ಕಾದು ನೋಡ್ಬೇಕು ಕಣಪ್ಪ. ಇನ್ನು ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಕಲಬುರಗಿಯಲ್ಲಿ ಕರ್ನಾಟಕ ಕನ್ನಡಿಗರ ಹೋರಾಟ. ಕಲ್ಯಾಣ ಕರ್ನಾಟಕ ರಾಜ್ಯೋತ್ಸವ ಮಾಡಬೇಕು, ಸಪ್ರೇಟಾಗಿ ಮಾಡಬೇಕು, ಕರ್ನಾಟಕ ಸಪ್ರೇಟಾಗಿರಬೇಕು. ಏನು ಫುಲ್ಲು ಹೋರಾಟಗಳು ಕಣಪ್ಪ. ಸಪ್ರೇಟ್ ಯಾಕಪ್ಪ ಅಂತಂದರೆ ಇವ್ರಿಗೆ ಕಲ್ಯಾಣ ಕರ್ನಾಟಕ ಮಾಡಬೇಕು ಅಂತೇಳಿ ಪ್ರೊಟೆಸ್ಟ್ ಅವ್ರನ್ನೆಲ್ಲ ಪೊಲೀಸ್ನವರು ಎತ್ತಿ ಹಾಕೊಂಡು ಹೋಗ್ಬಿಟ್ಟವ್ರೆ ಕಣಪ್ಪ. ಪಾಪ ಇವ್ರು ಹೋರಾಟ ಮಾಡ್ತಾಯಿದ್ರು, ನಮಗೆ ನ್ಯಾಯ ಕೊಡಿಸಿ ಕನ್ನಡಿಗರಿಗೆ ಅನ್ಯಾಯ, ಪೊಲೀಸ್ನವ್ರು ಅನ್ಯಾಯ ಮಾಡ್ತಾವ್ರೆ ಅಂತ ಇವರು ಕರ್ನಾಟಕ ಕಲ್ಯಾಣ ಪಾಪ ಹೋರಾಟ ಮಾಡೋರೆ ಕಣಪ್ಪ. ಏನಾಯ್ತೈತೇನೋ ಕಾದು ನೋಡಬೇಕು ಕಣಪ್ಪ. ಇನ್ನು ವಿಚಾರಗಳವೇ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಈಗೀಗ ಬಂದ ಸುದ್ದಿ ಕಣಪ್ಪ. ಕ್ರಾಂತಿ ಅಂತ ಇದ್ರು ಕಾಂಗ್ರೆಸ್ ಒಳಗಡೆ. ಕ್ರಾಂತಿ ಏನು ಅಂತ ಗೊತ್ತಾಗ್ಬಿಡುತ್ತೆ ಕಣಪ್ಪ. 21ನೇ ತಾರೀಕು ನವೆಂಬರ್ 21ನೇ ತಾರೀಕು ಪೆಕ್ಕ ಫಿಕ್ಸ್ ಆಗ್ಬಿಟ್ಟದ. ಯಾಕಂದರೆ DK ಶಿವಕುಮಾರ್ ಸಾಹೇಬರು ಅವಾಗ ದೆಹಲಿಗೆ ಹೋಗಿ ಬರ್ತಾ ಇದ್ರು, ಹೈಕಮಾಂಡನ್ನು ಭೇಟಿಯಾಗಿ ಬರ್ತಾನೆ ಇದ್ರು. ಏನಕ್ಕೆ ಹೋಗ್ತಾ ಇದ್ರು ಏನು ಎತ್ತ ಅಂತ ಏನು ಗೊತ್ತಿರಲಿಲ್ಲ. ಈಗ ಬಂದಿರೋಂಥ ವಿಚಾರ, ಸಿದ್ದರಾಮಯ್ಯ ಸಾಹೇಬರು ಸೀಟ್ ಬಿಟ್ಟು ಕೊಡ್ತಾರಾ, CM ಆಗ್ತಾರೋ DK ಇದೇ ತಿಂಗಳು 21ನೇ ತಾರೀಕು. ಹೌದು ಕಣಪ್ಪ. ಈಗ ಬಂದಿರೋ ಮಾಹಿತಿ ಪ್ರಕಾರ DK ಸಾಹೇಬರು ದೆಹಲಿಗೆ ಹೋಗಿ ಬರ್ತಾ ಇದ್ರು, ಹೈಕಮಾಂಡನ್ನು ಭೇಟಿಯಾಗಿ ಬರ್ತಾನೆ ಇದ್ರು. ಅವಾಗ 3 ದಿವಸ 4 ದಿವಸ ಅಲ್ಲೇ ಉಳ್ಕೊಂಡ್ಬಿಡ್ತಾ ಇದ್ರು. 21ಕ್ಕೆ ಕ್ರಾಂತಿ ಅಂತ ಇದ್ರು. ಈಗ ಸಿದ್ದರಾಮಯ್ಯ ಸಾಹೇಬರು ಸೀಟ್ ಬಿಟ್ಟು ಕೊಡ್ತಾರೋ ಇದೇ ತಿಂಗಳು 21ನೇ ತಾರೀಕು ನವೆಂಬರು, ಅದೇ ಕ್ರಾಂತಿ. ಅಂದರೆ DK ಸಾಹೇಬ್ರವ್ರನ್ನ CM ಮಾಡೋಕ್ಕೆ ಸಿದ್ಧತೆ ನಡೀತಾ ಇದೆಯಾ? ಒಳಗೆ ಗುಮ್ಮತ್ತು ಎಲ್ಲ ನಡೀತಾ ಇದೆ ಕಣಪ್ಪ. ಪಕ್ಕ ಫಿಕ್ಸ್ ಆಗ್ಬಿಟ್ಟದೆ ಅಂತ ಕೆಲವು ಮಾಹಿತಿಗಳು ಬರ್ತಾ ಇದೆ. DK ಸಾಹೇಬರು CM ಆಗ್ತಾರೆ 21ನೇ ತಾರೀಕು ನವೆಂಬರು. ಸಿದ್ದು ಸಾಹೇಬರು ಬಿಟ್ಕೊಡ್ತಾರೆ. ಇದೇ ಕಣಪ್ಪ ಇವತ್ತಿನ ವಿಚಾರ. ಇಷ್ಟ ಆಗಿತ್ತಪ್ಪ, ಇದು ಸ್ಪೆಷಲ್ ಆಗಿತ್ತು. ಲಾಸ್ಟ್ ಇವಾಗ ನಾನು ಹೇಳಿದ್ದಂಥದ್ದು, ಸಿದ್ದು ಸಾಹೇಬರು ಚೇರ್ನ ಬಿಟ್ಕೊಡ್ತಾರೆ, DK ಸಾಹೇಬ್ರಲ್ಲಿ ಕೂತ್ಕೊಂಡು CM ಆಗ್ತಾರೆ ನವೆಂಬರ್ 21 ಅಂತ ಮಾಹಿತಿ ಬಂದೈತೆ. ಕಾದು ನೋಡಬೇಕು ಏನಾಯ್ತೈತೆ ಅಂತ. ನಿಮ್ಗೆ ಏನು ಗೊತ್ತಿರುತ್ತಪ್ಪ, ಹೈಕಮಾಂಡ್ ಏನು ಡಿಸೈಡ್ ಮಾಡೋರಂತ ಕಾಂಗ್ರೆಸ್ಸಲ್ಲಿ ಅಲ್ಲೇನ್ರಪ್ಪ. ಓಕೆಪ್ಪ, ಇವತ್ತಿನ ವಿಚಾರ ಇಷ್ಟ ಆಗಿತ್ತು. ಇನ್ನೂ ಹಲವಾರು ವಿಚಾರಗಳಿಗೇನಪ್ಪ, ಸುದ್ದಿಗಳು ಕಡಿಮೆ ಕರ್ನಾಟಕದಲ್ಲಿ ಸಿಗ್ತಾನೆ ಇರ್ತವೆ. ಮತ್ತೆ ನಾಳೆ ಬರ್ತೀನಪ್ಪ ಪೊಲಿಟಿಕ್ಸ್ ಮಸಾಲೆ ದೋಸೆಯಲ್ಲಿ ಒಳ್ಳೆ ಸುದ್ದಿಗಳನ್ನ ತಗೊಂಡು. ಯಾರ್ಯಾರು ನೋಡಿದ್ರು ಎಲ್ರಿಗೂ ಧನ್ಯವಾದಗಳು ಕಣಪ್ಪ. ಓಟ್ ಬರ್ಲೇನ್ರಪ್ಪ, ಶ್ರೀಂಬುಲಿಂಗ ಬರ್ತೀನಿರಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ಬರ್ಲೇನ್ರಪ್ಪ, ಓಟ್ ಬರ್ತೀನಿರಪ್ಪ ಶ್ರೀಂಬುಲಿಂಗ. ಎತ್ಲ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಲ, ಹೈಕಮಾಂಡ್ ಹೋಗಿ ಭೇಟಿ ಮಾಡ್ಕೊಂಬರೋಣ ಕಂಡ್ಲ. ಯಾರು CM ಆಗ್ತಾರೆ ನವೆಂಬರ್ 21ಕ್ಕೆ ಗೊತ್ತಾಗ್ಬಿಡ್ತದೆ ಕಣಪ್ಪ. ಶೀಟ್ ಬಿಟ್ಟು ಕೊಡ್ತಾರಲ್ಲ ಅಂತ ಹೈಕಮಾಂಡನ್ನೇ ಭೇಟಿ ಆಗ್ಬಿಡೋಣ ಕಣಪ್ಪ. ನಾವು ಬರ್ತೀರಪ್ಪ. ನೀವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. 21ನೇ ತಾರೀಕು ನಿಮ್ಗೆ ಗೊತ್ತಾಯ್ತದೆ. ತಲೆ ಬಿಸಿ ಮಾಡ್ಕೊಬಿಡ್ರಪ್ಪ. ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಶುಗರ್ BP ಬಂದ್ಬಿಡ್ತದಪ್ಪ. ಬರ್ಲೇನ್ರಪ್ಪ ಶ್ರೀಂಬುಲಿಂಗ ಬರ್ತೀನ್ರಪ್ಪ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.